ಎಲ್ರಿಗೂ ನಮಸ್ಕಾರ. ತುಂಬ ಜನ ಕೇಳ್ತಾಯಿದ್ರಿ, ನೀವು ಈ ಮರಳುಗಾಡಲ್ಲಿ ಈ ಡೆಸರ್ಟಲ್ಲಿ ಏನು ಮಾಡ್ತೀರಾ ಅಂತ. ನಾನು ಈ ಡೆಸರ್ಟಲ್ಲಿ ಮೆಡಿಕಾಗಿ ಕೆಲಸ ಮಾಡ್ತೀನಿ. ಇದು ನಮ್ಮ ಕ್ಯಾಂಪು. ಇದೇ ಥರ ಕ್ಯಾಂಪ್ಸು ಸುಮಾರು ಇರುತ್ತೆ ಈ ಸೌದಿ ಅರೇಬಿಯಾದಲ್ಲಿ ಮತ್ತು ಈ ಕುವೈತ್, ಕತಾರ್ ಎಲ್ಲ ಕಡೆನೂ ಇದೇ ಥರ ಇರುತ್ತೆ. ಒಂದೊಂದು ಕ್ಯಾಂಪಲ್ಲಿ ಒಂದೊಂದು ಥರ ಕೆಲಸ ನಡೀತಾ ಇರುತ್ತೆ. ಅದರಲ್ಲಿ ಈ ನಮ್ಮ ಕ್ಯಾಂಪಲ್ಲಿ ಪೈಪ್ಲೈನ್ ವರ್ಕ್ ನಡೀತಾ ಇದೆ. ಹಾಗೆ ಬೇರೆ ಬೇರೆ ಕ್ಯಾಂಪಲ್ಲಿ ಬೇರೆ ಬೇರೆ ಥರ ಕೆಲಸ ನಡೀತಾ ಇರುತ್ತೆ. ನಮ್ಮದು ಕ್ರೂಡ್ ಆಯಿಲ್ದು ಪೈಪ್ಲೈನು. ಹಾಗೆ ಪ್ರತಿಯೊಂದು ಕ್ಯಾಂಪಲ್ಲೂ ಕೂಡ ಡಿಪೆಂಡ್ಸ್ ಅಂದರೆ ಎಷ್ಟು ಜನ ಇರ್ತಾರೆ, 1000 ಜನ, 500 ಜನ, ಇದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ಕ್ಲಿನಿಕ್ಸ್ ಇರುತ್ತೆ. ABC ಅಂತ ಹೇಳ್ಬಿಟ್ಟು ಕ್ಯಾಟಗರಿಲಿ ಕ್ಲಿನಿಕ್ ಇರುತ್ತೆ. ಆ ಕ್ಲಿನಿಕಲ್ಲಿ ಅದ್ರ ಜನಗಳ ಮೇಲೆ ಡಿಪೆಂಡು 2 ಜನ 3 ಜನ ಈ ಥರ ಮೆಡಿಕ್ಸು, ಒಬ್ಬರು ಡಾಕ್ಟ್ರು ಈ ಥರ ಎಲ್ಲ ಇರ್ತಾರೆ. ನಾನಿರೋದು ಚಿಕ್ಕ ಕ್ಯಾಟಗರಿ ಕ್ಯಾಂಪಲ್ಲಿ, ಹಾಗಾಗಿ ನಾನೊಬ್ಬನೇ ಇದ್ದೀನಿ. ಈ ಥರ ಕ್ಯಾಂಪಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಕೆಲಸ ಇರುತ್ತೆ. ಒಂದು ಕಡೆ ಫ್ರೀಯಾಗಿರುತ್ತೆ ಕೆಲಸ, ಇನ್ನೊಂದು ಕಡೆ ತುಂಬ ಸ್ಟ್ರೆಸ್ ಆಗಿರುತ್ತೆ. ಇದು ನೋಡಿ, ಇದು ಸ್ಮೋಕಿಂಗ್ ಏರಿಯಾ. ಸ್ಮೋಕ್ ಮಾಡೋರು ಏನಾದರೂ ಇದ್ದರೆ ಇಲ್ಲೇ ಬಂದು ಸ್ಮೋಕ್ ಮಾಡಬೇಕು. ಎಲ್ಲಿ ಬೇಕಲ್ಲಿ ಕ್ಯಾಂಪಲ್ಲಿ ಸ್ಮೋಕೆಲ್ಲ ಮಾಡೋಗಿಲ್ಲ. ರೂಮ್ ಒಳಗಡೆ ಹಾಗೆ ಕಾರಿಡಾರಲ್ಲಿ ಅಲ್ಲೆಲ್ಲ ಸ್ಮೋಕ್ ಮಾಡೋಗಿರಲ್ಲ. ಇಲ್ಲೇ ಬಂದು ಸ್ಮೋಕ್ ಮಾಡಬೇಕು. ಹಾಗೆ ಅದೇ ಥರ ಕ್ಯಾಂಪಲ್ಲಿ ಕೆಲಸ ಏನಪ್ಪ ಇರುತ್ತೆ ಅಂತ ಹೇಳಿದ್ರೆ, ವಾಟರ್ ಚೆಕಿಂಗ್ ಇರುತ್ತೆ, ಹಾಗೆ ಫುಡ್ ಚೆಕಿಂಗ್ ಇರುತ್ತೆ, ಹಾಗೆ ರೂಮೆಲ್ಲ ಇನ್ಸ್ಪೆಕ್ಷನ್ ಮಾಡೋದಿರುತ್ತೆ. ಹಾಗೆ ಪೆಸ್ಟ್ ಕಂಟ್ರೋಲು, ಇವ್ರು ನೋಡಿ ಪೆಸ್ಟ್ ಕಂಟ್ರೋಲವರು ಅಂದರೆ ಈ ತಿಗಣೆ, ಸೊಳ್ಳೆ ಔಷಧಿ, ನೋಡ ಇದಕ್ಕೆಲ್ಲ ಔಷಧಿ ಹಾಕೋರು ಬರೋರು. ಇದನ್ನೆಲ್ಲ ನಾವು ಎನ್ವಿರಾನ್ಮೆಂಟಲ್ಲೂ ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ. ಇದರದ್ದು ಏನಾದರೂ ಆ ಥರ ಕಂಡು ಬಂತು ಅಂತಂದರೆ ನಾವು ಇಮೇಲ್ ರೈಸ್ ಮಾಡಬೇಕು, ರಿಪೋರ್ಟ್ ಮಾಡಬೇಕಾಗುತ್ತೆ. ಇದನ್ನೆಲ್ಲ ರೈಸ್ ಮಾಡಿಬಿಟ್ಟು ನಾವು ಮೇಂಟೆನೆನ್ಸ್ಗೆ ಅಂದರೆ ಕ್ಯಾಂಪ್ ಮ್ಯಾನೇಜರು, ಸೂಪರ್ವೈಸರು ಇವರಿಗೆಲ್ಲ ರಿಪೋರ್ಟ್ ಮಾಡಿ ಈ ಥರ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸೊಲ್ಯೂಷನ್ ಮಾಡಿಸ್ಬೇಕು. ಇದೆಲ್ಲ ನಮ್ಮ ಕೆಲಸ ಆಗಿರುತ್ತೆ ಕೆಲವು ಕ್ಯಾಂಪಲ್ಲಿ. ಇನ್ನು ಕೆಲವು ಕಡೆ ಅದೆಲ್ಲ ನಮ್ಮ ಕೆಲಸ ಏನು ಆಗಿರೋದಿಲ್ಲ. ಇದು ನಮ್ಮ ಕ್ಯಾಂಪ್ ಬಗ್ಗೆ ಕತೆ ಆಯಿತು. ಇನ್ನು ಬೇರೆ ಕಡೆ ಕ್ಯಾಂಪಲ್ಲೆಲ್ಲ ಹೇಗಿರುತ್ತೆ ಅಂತ ಹೇಳಿದ್ರೆ, ಅಸೆಂಬ್ಲಿ ಏರಿಯಾದಲ್ಲಿ ಲೇಬರ್ಸ್ಗೆಲ್ಲ ವೀಕ್ಲಿ ಒನ್ಸು, 15 ಡೇಸ್ ಒನ್ಸು ಹೆಲ್ತ್ ಎಜುಕೇಷನ್ ಕೊಡಬೇಕು. ಈ ಥರ ಸೊಳ್ಳೆ ಔಷಧಿ, ತಿಗಣೆ ಔಷಧಿ ಎಲ್ಲ ಹಾಕ್ಬಿಟ್ಟು ಇವರು ಕ್ಯಾಂಪ್ ಮೇಂಟೆನೆನ್ಸ್ ಮಾಡಬೇಕು. ಮಾಡಿಲ್ಲ ಅಂತಂದರೆ ನಿಮಗೆ ಇಲ್ಲಿ ಕ್ಯಾಂಪಲ್ಲಿ ಕ್ಯಾಂಪ್ದು ಪರ್ಮಿಷನ್ ಕೊಡೋದಿಲ್ಲ, ಲೈಸೆನ್ಸ್ ಎಲ್ಲ ತೆಗಿತಾರೆ ಇಲ್ಲಿ ಸರ್ಕಾರ. ಈ ಥರ ಇಲ್ಲಿ ಮೇಂಟೈನ್ ಮಾಡಬೇಕು, ನೀಟ್ನೆಸ್ನ ಮೇಂಟೈನ್ ಮಾಡಬೇಕು. ಇಲ್ಲಿಂದ ಬಯೋಮೆಡಿಕಲ್ ವೇಸ್ಟ್ ಆಗಲಿ, ಹಾಗೆ ಇಲ್ಲಿದ್ದು ಕಸ ಆಗಲಿ ಮತ್ತು ಜನರಲ್ ವೇಸ್ಟ್ ಆಗಲಿ, ಇದನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಬೇರೆ ಕಡೆ ಡಿಸ್ಪೋಸ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಬೇಕು. ಇದೇ ಥರ ಎಲ್ಲ ಕ್ಯಾಂಪಲ್ಲೂ ಇರುತ್ತೆ. ಅಲ್ಲಿ ಕೆಲಸ ಮಾಡೋರಿಗೆ ಎಲ್ಲ ಥರದ್ದು ಸುರಕ್ಷತೆ ಹಾಗೆ ಸೇಫ್ಟಿ ಕೊಡೋದು ಇಲ್ಲಿ ಇದ್ರದ್ದು ಧ್ಯೇಯ. ನೀವಿಲ್ಲಿ ನೋಡ್ತಾ ಇರೋದು ವೀಕ್ಲಿ ಒಂದು ಸಲ ಬರ್ತಾ ಇರ್ತಾರೆ, ಈ ಥರ ಕ್ಲೀನ್ ಮಾಡ್ತಾ ಇರ್ತಾರೆ. ಇನ್ನು ನಾವು ಕೆಲಸ ಮಾಡ್ತಿರೋದು ಬಂದುಬಿಟ್ಟು ಅರಾಮ್ಕೋ ಆಫೀಸು. ಅರಾಮ್ಕೋದಲ್ಲಿ ಇಂಜಿನಿಯರ್ಸ್ ಎಲ್ಲ ಬೇರೆ ಬೇರೆ ಕಂಟ್ರೀಸ್ ಇಂಜಿನಿಯರ್ಸ್ ಇರ್ತಾರೆ. ಅದರಲ್ಲಿ ಇಲ್ಲಿರೋ ಇಂಜಿನಿಯರ್ಸ್ ಎಲ್ಲ UK, US ಹಾಗೆ ಕೆನಡಾ, ಜರ್ಮನಿ ಕಡೆಯವರು. ಇದು ನಮ್ಮ ಆಫೀಸು. ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಯಾರೂ ಇಲ್ಲ, ಖಾಲಿ. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಥರ ಆಫೀಸ್ ಇರುತ್ತೆ. ಆಫೀಸ್ ಒಳಗಡೆ ಬೇರೆ ಬೇರೆ ಕ್ಯಾಬಿನ್ ಎಲ್ಲ ಇರುತ್ತೆ. ನೀವಿಲ್ಲಿ ನೋಡ್ಬೋದು. ಪೈಪ್ಲೈನಿಗೆ ಸಂಬಂಧಪಟ್ಟಂಥ ಇಲ್ಲಿ ಪ್ರಾಜೆಕ್ಟ್ ವರ್ಕ್ ನಡೀತಾ ಇರುತ್ತೆ. ಇಲ್ಲಿ ನಾವು ಇವ್ರದ್ದೆಲ್ಲ ಹೆಲ್ತ್ ಬಗ್ಗೆ ನಾವು ಕಾನ್ಷಿಯಸ್ ಮಾಡಬೇಕಾಗುತ್ತೆ. ಇದು ನಮ್ಮ ಜಾಬು. ಹಾಗೆ ಒಂದು ಕ್ಯಾಂಪ್ ಅಂದರೆ ಅದಕ್ಕೊಂದು ಆಂಬುಲೆನ್ಸ್ಗೊಂದು ಡ್ರೈವರು, ಹಾಗೆ ಡಿಪೆಂಡ್ಸ್ ಆನ್ ಮೆಡಿಕ್ ಕೂಡ ಇರ್ತಾರೆ. ಮೆಡಿಕ್ ಎಷ್ಟು ಜನ ಇರ್ತಾರೆ ಅಂದರೆ ಎಷ್ಟು ಲೇಬರ್ಸ್ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನೆಲ್ಲ ಮೇಂಟೈನ್ ಮಾಡಬೇಕು ಒಂದು ಕ್ಯಾಂಪ್ ಅಂತ ಹೇಳಿದ್ರೆ. ಹಾಗೆ ಬಂದರೆ ನಮ್ಮ ಕ್ಲಿನಿಕ್ ಒಳಗಡೆ ಹೋಗೋಣ ಬನ್ನಿ. ನೀವೇನಾದರೂ ಒಂದು ಕಡೆ ಕೆಲಸಕ್ಕೆ ಬರ್ತೀರಾ ಅಂತಂದರೆ ನೀಟಾಗಿ ಪಿನ್ ಟು ಪಿನ್ ಹ್ಯಾಂಡ್ ಓವರ್ ತೊಗೋಬೇಕು. ಅದನ್ನೇ ನಾನು ಇಲ್ಲಿ ತೋರಿಸ್ತಾ ಇರೋದು. ಇಲ್ಲಿ ನಾನು ಇವತ್ತು ಹೊಸ್ದಾಗಿ ಬಂದಿರೋದ್ರಿಂದ ಪ್ರತಿಯೊಂದು ಥಿಂಗ್ಸ್ನು ಹ್ಯಾಂಡ್ ಓವರ್ ತೊಗೋಬೇಕು. ಅದಕ್ಕೆ ಕನ್ಸ್ಯೂಮೇಬಲ್ಸ್ ಆಗಲಿ ಮತ್ತು ನಾನ್ ಕನ್ಸ್ಯೂಮೇಬಲ್ಸ್ ಆಗಲಿ ಎಷ್ಟಿದೆ ಕೌಂಟ್ ತೊಗೋಬೇಕು. ಹಾಗೆ ಮೆಡಿಕೇಷನ್ಸ್ ಆಗಲಿ ಇದು ಮತ್ತು ಮಷಿನ್ಸ್ ಸರಿಯಲ್ಲ ಆಗಿದ್ರೆ, ಹಾಗೆ ಈ ಮಷಿನ್ಸ್ ಎಲ್ಲ ವರ್ಕಿಂಗ್ ಕಂಡೀಷನಲ್ಲಿದೆಯಾ, ಅದು ಯಾವಾಗ ಕ್ಯಾಲಿಬ್ರೇಷನ್ ಆಗಿತ್ತು, ಇದೆಲ್ಲ ಪ್ರತಿಯೊಂದನ್ನು ಡಾಕ್ಯುಮೆಂಟಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಹೀಗೆ ಹ್ಯಾಂಡ್ ಓವರ್ ತೊಗೋಬೇಕಾದ್ರೆ ಕೂಡ ನೀವು ಯಾವುದೂ ಮಿಸ್ ಮಾಡ್ಕೋಬಾರ್ದು. ಯಾಕಂದರೆ ನಿಮಗೆ ಒಂದು ಸಲ ಹ್ಯಾಂಡ್ ಓವರ್ ಕೊಟ್ಟವರು ಮತ್ತೆ ಸಿಗೋದಿಲ್ಲ. ಈಗ ನಂಗೆ ಕೊಡ್ತಾ ಇರೋನು ಈಜಿಪ್ಷಿಯನು. ಇವನು ಒಂದು ಸಲ ಹೋದ ಅಂತ ಹೇಳಿದ್ರೆ ಇಲ್ಲಿಂದ ಅವನು ಈಜಿಪ್ಟ್ಗೆ ಹೋಗ್ತಾ ಇದ್ದಾನೆ. ಇವಾಗ ಅವನ ಕಡೆ ನಾವು ಮತ್ತೇನಾದರೂ ಕೇಳಬೇಕಂತಂದರೆ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಂದನ್ನು ಚೆಕ್ ಮಾಡಿ 1-2 ಸಲ ಕನ್ಫರ್ಮ್ ಮಾಡಿಕೊಂಡು ತೊಗೋಬೇಕು. ಇದೆಲ್ಲ ಮಷಿನ್ಗೆ ಕ್ಯಾಲಿಬ್ರೇಷನ್ ಆಗಿರಬೇಕು ಮತ್ತು ವರ್ಕಿಂಗ್ ಕಂಡೀಷನಲ್ಲಿರಬೇಕು. ಆವಾಗ ಮಾತ್ರ ನೀವು ಹ್ಯಾಂಡ್ ಓವರ್ ತೊಗೋಬೇಕು. ಇಲ್ಲಾಂದರೆ ನೆಕ್ಸ್ಟ್ ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ನೋಡಿ, ಪ್ರತಿಯೊಂದನ್ನು ನಾವು ಚೆಕ್ ಮಾಡ್ತಾಯಿದ್ದೀವಿ. ಮತ್ತು ಈ ಕ್ಲಿನಿಕ್ಸ್ ಎಲ್ಲ ಬಂದುಬಿಟ್ಟು ABC ಅಂತ ಇರುತ್ತೆ.
ಇದೆಲ್ಲ ಡಿಪೆಂಡ್ಸ್ ಆನು ಲೇಬರ್ಸು ನಂಬರ್ಸ್ ಮೇಲೆ ಡಿಪೆಂಡು. ಇದು ಬಿ ಕೆಟಗರಿ ಕ್ಲಿನಿಕ್ ಆಗಿರೋದ್ರಿಂದ ಆಲ್ಮೋಸ್ಟ್ ಆಲ್ ಎಲ್ಲ ಮಷಿನ್ಸ್ ಇರುತ್ತೆ. ಇನ್ನು ಸಿ ಆಗಿದ್ದರೆ ಅದರಲ್ಲಿ ಇಷ್ಟೊಂದು ಮಷಿನ್ಸ್ ಎಲ್ಲ ಇರೋದಿಲ್ಲ. ಸಿಂಪಲಾಗಿ ಫಸ್ಟ್ ಏಡ್ ಥಿಂಗ್ಸು ಹಾಗೆ ಮೆಡಿಕೇಷನ್ನು, ಎಮರ್ಜೆನ್ಸಿ ಮೆಡಿಕೇಷನ್ಸ್ ಎಲ್ಲ ಇರುತ್ತೆ. ಇದೇ ಥರ ಪ್ರತಿಯೊಂದು ಕ್ಯಾಂಪಲ್ಲೂ ಇರುತ್ತೆ. ಇಲ್ಲಿಂದ ನಾವು ಸಿಟಿಗೆ ಏನಾದರೂ ಹೋಗಬೇಕು ಅಂತ ಹೇಳಿದ್ರೆ ಆಂಬುಲೆನ್ಸಲ್ಲೇ ಹೋಗ್ತೀವಿ. ಇಲ್ಲಾಂದರೆ ಕಂಪ್ನಿ ವೆಹಿಕಲ್ಸ್ ಇರುತ್ತೆ, ಕಂಪ್ನಿ ವೆಹಿಕಲ್ಸಲ್ಲಿ ಹೋಗ್ತೀವಿ. ಯಾವುದಾದ್ರೂ ಎಮರ್ಜೆನ್ಸಿ ಕೇಸ್ ಬಂದರೂ ಕೂಡ ನಾವು ಇದೆಲ್ಲದನ್ನೂ ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಹಾಗೆ ಇಲ್ಲಿ ಕೆಲವು ಸಲ ಎಮರ್ಜೆನ್ಸಿ ಬರುತ್ತೆ, ಕೆಲವು ಸಲ ಇಲ್ಲಿ ಯಾವ ಥರ ಎಮರ್ಜೆನ್ಸಿ ಬರುತ್ತಪ್ಪ ಅಂತ ಹೇಳಿದ್ರೆ ಬಿಸಿಲಲ್ಲಿ ಹೀಟಿಂದ ಸ್ಟ್ರೋಕ್ ಆಗಿಬಿಟ್ಟು ಬರುತ್ತೆ. ಇನ್ನು ಕೆಲವ್ರಿಗೆ ಮೂಗು ಸೋರೋದು, ಇದೆಲ್ಲ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅನಿಸುತ್ತೆ. ತಲೆ ಸುತ್ತ ಬೀಳೋದು, ಡಿಹೈಡ್ರೇಟ್ ಆಗೋದು, ಹಾಗೆ ಇನ್ನು ಡ್ರೈವರ್ಸ್ ಎಲ್ಲ ಆಗಿದ್ದರೆ ಡ್ರೈವಿಂಗ್ ಕಂಡೀಷನಲ್ಲಿ ಆಕ್ಸಿಡೆಂಟ್ಸು ಈ ಥರದ್ದೆಲ್ಲ ಬರ್ತಾ ಇರುತ್ತೆ. ಇನ್ನು ರಿಗ್ಗಲ್ಲಿ ಮತ್ತು ಆಫ್ ಶೋರಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಅದ್ರಲ್ಲಿ ಬೇರೆ ಬೇರೆ ಥರ ಕಂಡೀಷನ್ ಬರುತ್ತೆ. ಆಫ್ ಶೋರ್ ಅಂದರೆ ಬೇರೆ ಏನಲ್ಲ, ಸಮುದ್ರದ ಮೇಲೆ ಇರುತ್ತೆ. ಸಮುದ್ರದ ಮೇಲೆ ನೀವು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಸಮುದ್ರದಲ್ಲಿ ಕ್ಲಿನಿಕ್ಕು, ಮತ್ತು ಅಲ್ಲೊಂದು ಯಾವ ಥರ ಪ್ರೋಸೆಸ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಇದೇ ಥರ ಪ್ರತಿಯೊಂದು ಕನ್ಸ್ಯೂಮೇಬಲ್ಸು, ನಾನ್ ಕನ್ಸ್ಯೂಮೇಬಲ್ಸು ಪ್ರತಿಯೊಂದನ್ನು ನಾವು ಕೌಂಟ್ ತಗೊಂಡೆ. ಹಾಗೆ ಬಯೋಮೆಡಿಕಲ್ ವೇಸ್ಟ್ ಕೂಡ ನಾವು ಕೌಂಟಿಂಗ್ ಇರುತ್ತೆ. ಅದನ್ನು ಎಷ್ಟು ಕೆ ಜಿ ಯಾವಾಗ ಡಿಸ್ಪೆನ್ಸ್ ಮಾಡಿದ್ದು, ಯಾವಾಗ ನಾವು ಅದನ್ನು ಕಳಿಸ್ತೀವಿ, ಅದನ್ನೆಲ್ಲ ಕಳಿಸ್ಬೇಕು. ಹೀಗೆ ಪ್ರತಿಯೊಂದು ಐಟಮನ್ನು ನಾವು ಚೆಕ್ ಮಾಡಿಕೊಂಡೆ. ನೀವೇನಾದರೂ ಬಂದರೂ ಕೂಡ ಇದೇ ಥರನೇ ಮಾಡಬೇಕು. ಇನ್ನು ಮೈನರ್ ಇಂಜುರೀಸ್ ಏನೆಲ್ಲ ಆದರೆ ನಾವು ಇಲ್ಲೇ ಟ್ರೀಟ್ ಮಾಡ್ತೀವಿ. ಮೇಜರಾಗಿ ಏನಾದರೂ ಇತ್ತು, ಬ್ಲೀಡಿಂಗು, ಇಂಜುರೀಸು ಇಲ್ಲೆಲ್ಲ ಕಂಟ್ರೋಲ್ ಆಗ್ತಾಯಿಲ್ಲ, ಇನ್ನು ಬೇರೆ ಬೇರೆ ಕಂಡೀಷನ್ ಇತ್ತು, ಸೀರಿಯಸ್ ಕಂಡೀಷನ್ ಇತ್ತು ಅಂತಂದರೆ ನಿಯರ್ ಬೈ ಹಾಸ್ಪಿಟ್ಲ್ ಇರುತ್ತೆ, ಅಲ್ಲಿಗೆ ನಾವು ಶಿಫ್ಟ್ ಮಾಡ್ತೀವಿ. ಇದೇ ಥರ ಹತ್ರ ಇರುತ್ತೆ ಕೆಲವೊಂದು ಸೈಟ್ಸ್ ಎಲ್ಲ ಸಿಟಿಯಿಂದ, ಇನ್ನು ಕೆಲವು ಕಡೆ ದೂರನೇ ಇರುತ್ತೆ. ನಾವಿರೋ ಜಾಗದಿಂದ ಯಾವ ಸಿಟಿ ಮತ್ತು ಯಾವ ಹಾಸ್ಪಿಟ್ಲ್ ಹತ್ರ ಆಗುತ್ತೆ ಅಂತ ನಮಗೆ ಮುಂಚೆನೇ ತಿಳ್ಕೊಂಡಿದ್ರೆ ಒಳ್ಳೆಯದು. ಹಾಗೆ ನಾವು ಶಿಫ್ಟ್ ಮಾಡೋದಕ್ಕೂ ಮುಂಚೆ ಇಲ್ಲಿಂದ ನಾವು ಈ ಥರ ಪೇಷಂಟ್ನ ಶಿಫ್ಟ್ ಮಾಡ್ತಾಯಿದ್ದೀವಿ, ಏನು ಕಂಡೀಷನು, ಯಾವಾಗ ಏನಾಯಿತು ಅಂತ ಹೇಳ್ಬಿಟ್ಟು ಡೀಟೇಲಾಗಿ ಅವರಿಗೆ ಹೇಳ್ಬಿಟ್ಟು ನಾವು ಪೇಷಂಟ್ನ ಶಿಫ್ಟ್ ಮಾಡೋದು ತುಂಬ ಒಳ್ಳೆಯದು. ಅದೇ ಕೂಡ ನಾವು ಮಾಡ್ತೀವಿ. ಬರೀ ಇಷ್ಟೇ ಅಲ್ಲ, ಕ್ಯಾಂಪಲ್ಲಿ ನಾವು ಬರೀ ಕ್ಯಾಂಪ್ ನೋಡ್ಕೊಳ್ಳೋದಷ್ಟೇ ಅಲ್ಲ, ಇನ್ನು ಕೆಲವು ಕ್ಯಾಂಪಲ್ಲಿ ಮೆಸ್ಸಲ್ಲೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಮೆಸ್ಸಲ್ಲಿ ಫುಡ್ ಎಲ್ಲ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ತಿದ್ದಾರಾ, ಅವರೆಲ್ಲ ಸರಿಯಾಗಿ ಹೈಜೀನ್ ಮೇಂಟೈನ್ ಮಾಡ್ತಿದ್ದಾರಾ. ಇದೇ ಥರ ಬೇರೆ ಬೇರೆ ಕ್ಯಾಂಪಲ್ಲಿ ಬೇರೆ ಬೇರೆ ಥರ ಕೆಲಸ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದ ಜೊತೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್.